ಐರ್ಲೆಂಡ್ನಲ್ಲಿ ಮತ್ತೆ ಬಿಳಿಯ ಜನಾಂಗೀಯರ ಮೇಲಾಟ ನಡೆದಿದ್ದು, ಭಾರತೀಯ ವಿದ್ಯಾರ್ಥಿಗಳ ವಿರುದ್ಧ ಜನಾಂಗೀಯ ತಾರತಮ್ಯ ತೋರಿದ ಫೋಟೋ ಹೊರಬಿದ್ದಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಹಿಂದೂ ಕೂಗು ಹೆಚ್ಚಿದಂತೆ ವಿದೇಶಗಳಲ್ಲಿ ಭಾರತೀಯರ ಮೇಲೆ ಜನಾಂಗೀಯ ತಾರತಮ್ಯ ಹೆಚ್ಚಾಗುತ್ತಲೇ ಸಾಗಿದೆ. ಹಿಂದೆ ಎಲ್ಲೋ ವರ್ಷಕ್ಕೊಮ್ಮೆ ಸುದ್ದಿಯಾಗುತ್ತಿದ್ದುದು ಈಗ ಪ್ರತಿದಿನ ಬಿಳಿಯರ ಯಾವುದಾದರೊಂದು ದೇಶದಿಂದ ತಾರತಮ್ಯದ ಸುದ್ದಿ ಏಳುತ್ತಲೇ ಇರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಐರ್ಲೆಂಡ್ ದೇಶದಲ್ಲಿಯೂ ಭಾರತೀಯರ ವಿರುದ್ಧ ಹಲ್ಲೆ, ಕೀಟಲೆಯಿಂದ ತಾರತಮ್ಯದ ತನಕ ಏನಾದರೊಂದು ಸುದ್ದಿಯಾಗುತ್ತಲೇ ಇರುತ್ತದೆ. ಗಾಲ್ವೆ ವಿಶ್ವವಿದ್ಯಾನಿಲಯದ ಆಹಾರ ಬ್ಯಾಂಕಿನಲ್ಲಿ ಈಗ ತಾರತಮ್ಯ ಸುದ್ದಿಯಾಗಿದೆ. ಐರಿಷ್ ಆಹಾರ ಬ್ಯಾಂಕ್ ಒಂದರಲ್ಲಿ ಸರತಿಯಲ್ಲಿ ನಿಂತ ಭಾರತೀಯನ ಮೇಲೆ ಜನಾಂಗೀಯ ತಾರತಮ್ಯ ನೀತಿ ನಡೆದಿರುವುದು ಫೋಟೋದಿಂದ ತಿಳಿಯುತ್ತಿದೆ. ಆ ವಿಷಯವಾಗಿಯೇ ಅದು ವೈರಲ್ ಆಗ್ತಿದೆ. ವಿದ್ಯಾರ್ಥಿಗಳು ಆಹಾರಕ್ಕೆ ನಿಂತ ಸರತಿಯದು ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನ ದೂರ ಗುಂಪು ಮಾಡಿರುವುದರ ಬಗೆಗೆ ಐರಿಷ್ ಟೈಮ್ ಪತ್ರಿಕೆಯಲ್ಲೂ ಸುದ್ದಿ ಬಂದಿದೆ. ಗಾಲ್ವೆ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿ ವರ್ಷ 5 ಲಕ್ಷ ಪೌಂಡ್ ಮೌಲ್ಯದ ಆಹಾರ ವಿತರಿಸಲಾಗುತ್ತಿದೆ. ಈಗ ಭಾರತೀಯ ವಿದ್ಯಾರ್ಥಿಗಳಿಗೆ ತಾರತಮ್ಯ ಮಾಡುವುದು ಇಲ್ಲವೇ ಓಡಿಸುವುದು ನಡೆದಿದೆಯಂತೆ. ಈಗ ಜಾಲತಾಣಗಳಲ್ಲಿ ಈ ಬಗೆಗೆ ತೀವ್ರ ಚರ್ಚೆ ನಡೆದಿದೆ.